ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡು ಆವಾಗ ಕಾಲ್ ಮಾಡಿ ನಾನು ಬರ್ತೀನಿ ಅಂತಂದ್ಲು. ಅವಳು ಬಂದಿದ್ದಾಳೆ. ಅವಳು ಬಂದು ವೆಯ್ಟ್ ಮಾಡ್ತಾಯಿದ್ದಾಳೆ. ನಾನು ಬಂದೆ, ಹೊರಟ್ವಿ, ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂದರೆ ನಾವು ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ನಾನು ತುಂಬ ಈ ದೇವಸ್ಥಾನಕ್ಕೂ ನನಗೂ ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಮಹಿಮೆ ಆಗಲಿ, ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನ್ನ ಜೀವನದಲ್ಲಿ ಆಗಿರೋ ಒಂದು ಅನುಭವ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಚ್ಕೋತೀನಿ. ಏಕೆಂದರೆ ಈ ದೇವಸ್ಥಾನ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ದೇವಸ್ಥಾನ. ರಾಯರು ಎಲ್ಲ ಕಡೆಯೂ ಇರ್ತಾರೆ. ರಾಘವೇಂದ್ರ ಸ್ವಾಮಿ ಅಂದರೆ ಒಂದೇ ದೇವಸ್ಥಾನ ಅಂತಲ್ಲ, ಎಲ್ಲ ಕಡೆಯೂ ಇರ್ತಾರೆ. ನಾವು ಮನೇಲಿ ಪೂಜೆ ಮಾಡಿದ್ರೆ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಬಿಟ್ಟರೆ ಎಲ್ಲ ಕಡೆಯೂ ನಮ್ಮ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ. ಈ ದೇವಸ್ಥಾನ ನನಗೆ ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲ್. ಅದಕ್ಕೆ ನನ್ನ ಫ್ರೆಂಡು ಯಾವತ್ತೂ ನಾನು ಹೇಳ್ಕೊತಾ ಇದ್ದೀನಿ. ಅಂದರೆ ನಾನು ಎಲ್ಲರ ಹತ್ರನೂ ಹೇಳ್ಕೊತಾ ಇರ್ತೀನಿ, ನನ್ನ ಜೀವನದಲ್ಲಿ ಹಿಂಗಾಗಿದೆ ಹಾಗಾಗಿ ಹೇಳ್ಕೊಂಡಾಗ ಅವ್ರಿಗೇನಾಗುತ್ತೆ, ಆಸಕ್ತಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ದೇವ್ರು ನೋಡ್ತಾನೆ ನನಗೆ ಅಲ್ಲಿ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಫ್ರೆಂಡ್ಸ್. ಆ ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದಂಗೆ ನಂಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಏನೋ ಒಂಥರ ಖುಷಿ, ಸಿಕ್ಕಾಪಟ್ಟೆ ಖುಷಿ ಆ ಥರ. ನೋಡಿ, ಇಲ್ಲಿ ನಾವು ದೀಪ ಹಚ್ಚೋಕ್ಕೆ ತುಪ್ಪದ ದೀಪ ಹಚ್ಚೋಕ್ಕೆ ಹೋಗ್ತಾ ಇರೋದು. ರಶ್ ಏನು ಇಲ್ಲ ಇವತ್ತು, ಯಾಕೆಂದರೆ ಮಾಮೂಲಿ ಗುರುವಾರ ಸಂಡೇ ಆ ಥರ ತುಂಬ ರಶ್ ಇರುತ್ತೆ. ನೋಡಿ, ಈ ಥರ ತುಪ್ಪದ ದೀಪ ಹಚ್ಕೊಂಡು ಅಲ್ಲಿ ನಾವು ರಾಯರಿಗೆ ಬೆಳಗೋದು ತುಂಬ ಅಂದರೆ ನನಗೆ ತುಂಬಾ ಖುಷಿ ಫ್ರೆಂಡ್. ಆ ಥರ ಹೆಂಗೆ ಅಂದರೆ ದೇವ್ರ ಹತ್ರ ನಾನು ಹೋಗ್ತಾ ಇದ್ದಂಗೆ ನನ್ನ ಮನಸ್ಸಿಗೆ ಏನೋ ಒಂಥರ ಆನಂದ. ದೀಪ ಬೆಳಗಬೇಕಾದ್ರೆ ನಮಗೆ ಎಷ್ಟೋ ಇದು ಹೇಳ್ಕೊಳಕ್ಕಾಗಲ್ಲ ಆ ಅನುಭವನ. ನೋಡಿ, ನನಗೇನೋ ನನ್ನ ಹತ್ರನೇ ಬಂದ್ಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅನ್ನೋ ಒಂದು. ನೋಡಿ, ಇಲ್ಲಿ ಬೃಂದಾವನ, ಇಲ್ಲಿಂದ ಒಳಗಡೆ ಬೃಂದಾವನ, ಒಳಗಡೆ ಹೋದರೆ ಬೃಂದಾವನ ದೇವಸ್ಥಾನ. ಒಳಗಡೆ ಹೋಗಿ ನೋಡಿ, ಏನೋ ಒಂಥರ ಆನಂದ. ಇಲ್ಲೆಲ್ಲ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ಸಾಕು, ನಮ್ಮ ಮನಸ್ಸಲ್ಲಿ ಏನೇ ನೋವು, ಬೇಜಾರು, ದುಃಖ ಏನಾದರೂ ಇದ್ದರೆ ರಾಯರೇ ನಮಗೆ ಎಲ್ಲ ತೊಗೊಬಿಡ್ತಾರೆ. ನಮಗೆ ಏನೇ ಬೇಜಾರಿದ್ರೂ ನಮಗೆ ತೊಗೊಂಡು ನಮ್ಮ ಮನಸ್ಸನ್ನು ನಿರಾಳ ಮಾಡ್ತಾರೆ. ಅಷ್ಟು ಒಂದು ಮನಸ್ಸಿಗೆ ನೆಮ್ಮದಿ, ಒಂಥರ ಏನೋ ಒಂದು ಸಿಕ್ಕಿದಾಗೆ ನಮಗೆ ಅಲ್ಲಿ ಹೋಗೋ ಗಂಟ ಒಂಥರ, ಹೋದಾದ್ಮೇಲೆ ನಮಗೇನೋ ಒಂಥರ ಪಡ್ಕೊಂಡು ಬಂದಂಗೆ ಅನುಭವ ಆಗುತ್ತೆ. ಯಾವ ದುಡ್ಡು, ಹಣ, ಆಸ್ತಿ ಏನು ನಮಗೆ ಖುಷಿ ಕೊಡಲ್ಲ. ನೆಮ್ಮದಿ ಇರಬೇಕು. ಆ ನೆಮ್ಮದಿ ನಮಗೆ ಆ ರಾಘವೇಂದ್ರ ಸ್ವಾಮಿ ಕೊಟ್ಟರೆ ಸಾಕು. ಎಲ್ರಿಗೂ ಅಷ್ಟೇ ನಾವು ಕೇಳ್ಕೊಳ್ಳೋದು, ನೆಮ್ಮದಿ ಎಲ್ರಿಗೂ ಕೊಡಲಿ, ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಎಲ್ರಿಗೂ ಕಾಪಾಡಲಿ. ನೋಡಿ, ಇವಾಗ ನಾವು ಮಂತ್ರಾಕ್ಷತೆ ತೊಗೊಂಡು ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾಯಿದ್ದಾರೆ. ಯೂಶ್ವಲಿ ಜಾಸ್ತಿ ತುಂಬ ಬೆಳಿಗ್ಗೆ ಹೊತ್ತಕ್ಕೆ ಹೋದಾಗ ಮಂತ್ರಾಕ್ಷತೆ ಸಿಗ್ತಾಯಿತ್ತು. ಬಟ್ ನಮ್ಮ ಅದೃಷ್ಟ ಏನೋ ಇವಾಗ ನಾವು ಮಧ್ಯಾಹ್ನ ಹೋದ್ರೂ ಮಂತ್ರಾಕ್ಷತೆ ಸಿಕ್ತು. ಇದು ಅಮ್ಮನವರು ಅಂತ ನೋಡಿ, ಇದು ದೇವಸ್ಥಾನ, ಅಮ್ಮನವರ ದೇವಸ್ಥಾನ. ಹಾಗೆ ಅಲ್ಲಿ ಶಾಪಿಂಗು ಕೂಡ ಮಾಡ್ಬೋದು. ತುಂಬ ಈ ಫೋಟೋಸು ಮತ್ತು ಇದು ದೀಪಗಳು. ನೋಡಿ, ನಾನು ಒಂದು ಫೋಟೋಸ್ ತೊಗೊಂಬಂದಿದ್ದೀನಿ. ನೋಡಿ, ಇಲ್ಲಿ ಯಾವ ಸೈಜ್ ಫೋಟೋ ಆದರೂ ಸಿಗುತ್ತೆ. ನೀವು ಹೋದರೆ ಫುಲ್ A to Z ಏನಿಲ್ಲ, ಅಲ್ಲಿ ದೇವಸ್ಥಾನ ಆಗುತ್ತೆ, ಶಾಪಿಂಗ್ ಮಾಡ್ಬೋದು, ಪ್ರಸಾದನೂ ಸಿಗುತ್ತೆ, ಮತ್ತು ಮಕ್ಕಳಿಗೆಲ್ಲ ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಏನು ಉಪ್ಪಿನಕಾಯಿ ಏನಿಲ್ಲ, ಎಲ್ಲನೂ ಸಿಗುತ್ತೆ ಇಲ್ಲಿ. ಏನು ಬೇಕಾದ್ರೂ ತೊಗೊಂಬರ್ಬೋದು. ನೋಡಿ, ಚಟ್ನಿ ಪುಡಿ ತುಂಬ ಎಲ್ಲ ಸಿಗುತ್ತೆ. ದರ್ಶನ ಎಲ್ಲ ಆಯಿತು. ಮತ್ತು ನಾವು ಆಲ್ರೆಡಿ ಸ್ವಲ್ಪ ಕುತ್ಕೊಂಡಿದ್ವಿ ಅಲ್ಲೇ. ಸ್ವಲ್ಪ ಲೇಟಾಗಿತ್ತು, ಮಳೆ ಬರೋ ಥರ ಇತ್ತು. ಸರಿ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ರಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬಂದುಬಿಟ್ಟು ಇಲ್ಲಿ ಆಚೆಗಡೆ ಸ್ವಲ್ಪ ಹೊಸ್ದಾಗಿ ಏನೋ ಮಾಡಿದರು. ಅಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ನೋಡಿ, ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಜಾಗ. ಕಾಮಧೇನು ಕ್ಷೇತ್ರ ಅಂತ ಕಡಬಗೆರೆ ಕ್ರಾಸ್ಗೆ ಒಳಗಡೆ ಹೋದರೆ
ಯಾರಾದರೂ ನಿಮಗೆ ಗೂಗಲ್ ಮ್ಯಾಪಲ್ಲೆಲ್ಲ ಸಿಗುತ್ತೆ. ಕಾಮಧೇನು ಕ್ಷೇತ್ರ ಅಂದರೆ ಫುಲ್ ಫೇಮಸ್ಸು. ನೋಡಿ ಇದೆಲ್ಲ ರೀಸೆಂಟಾಗಿ ಮಾಡಿರೋದು ಇದೆಲ್ಲ. ಚೆನ್ನಾಗಿದೆ. ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸತಿ ಹೋಗಿ ಬನ್ನಿ ಫ್ರೆಂಡ್ಸ್. ಅಷ್ಟೇ, ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸು ಹೊರಡ್ತಾಯಿದ್ವಿ. ಏನು ಅಂದರೆ ಈಗ ದೇವ್ರುಗಳೇ ಹಾಗೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ನಾವು ಆ ಅಲಂಕಾರ ಮಾಡ್ತೀವಿ, ಅದೆಲ್ಲ. ಬಟ್ ನಾವು ಮನಸ್ಸಲ್ಲಿ ಏನೇ ಆದರೂ ಭಕ್ತಿ ಇರಬೇಕಷ್ಟೇ, ಯಾವುದೇ ದೇವ್ರು ಮಾಡಿದ್ರೂ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.